ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿ ಜಿಲ್ಲೆಯ ಸರ್ಕಾರಿ ಶಾಲೆಗಳು SSLC ಪರೀಕ್ಷೆಯಲ್ಲಿ ಈ ಬಾರಿ ಅತ್ಯುತ್ತಮ ಫಲಿತಾಂಶ ದಾಖಲಿಸುವ ಮೂಲಕ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಮೈಲಿಗಲ್ಲು ಸ್ಥಾಪಿಸಿವೆ ಎಂದು ಕಲಬುರಗಿ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಭವರ್ ಸಿಂಗ್ ಮೀನಾ ಅವರು ಹೇಳಿದ್ದಾರೆ. ಕಲಬುರಗಿ ಜಿಲ್ಲೆಯ ಸರ್ಕಾರಿ ಶಾಲೆಗಳು SSLC ಪರೀಕ್ಷೆಯಲ್ಲಿ ಈ ಬಾರಿ ಅತ್ಯುತ್ತಮ ಫಲಿತಾಂಶ ದಾಖಲಿಸುವ ಮೂಲಕ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಮೈಲಿಗಲ್ಲು ಸ್ಥಾಪಿಸಿವೆ. ಸರ್ಕಾರಿ ಶಾಲೆಗಳು ಉತ್ತಮ ಸಾಧನೆ ತೋರಿದ ಪರಿಣಾಮ ಈ ಬಾರಿ ಕಲಬುರಗಿ ಜಿಲ್ಲೆಯು ಒಟ್ಟಾರೆಯಾಗಿ 85.94% ಫಲಿತಾಂಶ ಪಡೆಯುವಲ್ಲಿ ಯಶ ಕಂಡಿದೆ ಎಂದು ಜಿಲ್ಲಾ ಪಂಚಾಯತ್ನ CEO ಭವರ್ ಸಿಂಗ್ ಮೀನಾ ಹೇಳಿದ್ದಾರೆ. ಮಂಗಳವಾರ ಕಲಬುರಗಿ ನಗರದ ಜಿಲ್ಲಾ ಪಂಚಾಯತ್ ಹೊಸ ಸಭಾಂಗಣದಲ್ಲಿ 2025-26ನೇ ಸಾಲಿನ ಜಿಲ್ಲಾವಾರು ಮತ್ತು ತಾಲೂಕಾವಾರು ಪರೀಕ್ಷಾ ಫಲಿತಾಂಶದಲ್ಲಿ ಕಲಬುರಗಿ ಜಿಲ್ಲೆಯ ಸರಕಾರಿ ಶಾಲೆಗಳು ಉತ್ತಮ ಸಾಧನೆ ತೋರಿದ್ದರಿಂದ ಸರಕಾರಿ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಸನ್ಮಾನಿಸಿ ಮಾತನಾಡಿದ ಅವರು, ಕಲಬುರಗಿ ಜಿಲ್ಲೆಯ 298 ಪ್ರೌಢ ಶಾಲೆಗಳ ಪೈಕಿ ಒಟ್ಟು 109 ಶಾಲೆಗಳು 100% ಫಲಿತಾಂಶವನ್ನು ದಾಖಲಿಸಿದ್ದು, ಅದರಲ್ಲಿ 61 ಸರಕಾರಿ ಶಾಲೆಗಳಾಗಿರುವುದು ವಿಶೇಷ ಎಂದರು. ಕಲಬುರಗಿ ಜಿಲ್ಲೆಯ ಶೈಕ್ಷಣಿಕ ಇತಿಹಾಸದಲ್ಲೇ ಹಿಂದೆಂದೂ ಕಾಣದಂತಹ ಅಭೂತಪೂರ್ವ ಬದಲಾವಣೆಯೊಂದು ನಡೆದಿದೆ. 2024-25ನೇ ಸಾಲಿನ SSLC ಪರೀಕ್ಷೆ ಒಂದರಲ್ಲಿ 42.43% ಫಲಿತಾಂಶ ಬಂದಿತ್ತು. 2025-26ನೇ ಸಾಲಿನಲ್ಲಿ ಬರೋಬ್ಬರಿ 85.6ಕ್ಕೆ ಏರಿಕೆಯಾಗಿದೆ. ಒಟ್ಟು 37,352 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು, 31,770 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಮಿಷನ್ 40 ಸೇರಿದಂತೆ ಅನೇಕ ಶೈಕ್ಷಣಿಕ ಸುಧಾರಣೆಗಳು ಯಶಸ್ವಿಯಾಗಿವೆ ಎಂದು ಹೇಳಿದರು. ಈ ಬಾರಿ ರಾಜ್ಯದಲ್ಲೇ ಅತಿ ಹೆಚ್ಚು ಸುಧಾರಣೆ ಕಂಡ 2ನೇ ಜಿಲ್ಲೆಯಾಗಿ ಕಲಬುರಗಿ +28.17 ಹೊರಹೊಮ್ಮಿದೆ. 2024-25ನೇ ಸಾಲಿನ SSLC ಪರೀಕ್ಷೆ ಒಂದರಲ್ಲಿ ರಾಜ್ಯದ ಸರಾಸರಿ 66.14 ಇದ್ದರೆ ಕಲಬುರಗಿ ಜಿಲ್ಲೆಯ ಪ್ರಮಾಣ 42.43 ಇತ್ತು. ಇದು ರಾಜ್ಯ ಸರಾಸರಿಗಿಂತ 23.71 ಕಡಿಮೆಯಾಗಿತ್ತು. 2025-26ನೇ ಸಾಲಿನ SSLC ಪರೀಕ್ಷೆ ಒಂದರ ಫಲಿತಾಂಶ ನೋಡಿದಾಗ ರಾಜ್ಯದ ಸರಾಸರಿ 94.01 ಇದ್ದರೆ ಕಲಬುರಗಿ ಜಿಲ್ಲೆಯ ಸರಾಸರಿ ಫಲಿತಾಂಶ 85.06 ಇದೆ. ಕಳೆದ ವರ್ಷದ ಫಲಿತಾಂಶಕ್ಕೆ ಹೋಲಿಸಿದರೆ ಕಲಬುರಗಿ ಜಿಲ್ಲೆಯ ಫಲಿತಾಂಶ ರಾಜ್ಯ ಸರಾಸರಿಗಿಂತ ಜಿಲ್ಲೆ ಸರಾಸರಿಯ ಅಂತರವನ್ನು 23.71ರಿಂದ 8.95ಕ್ಕೆ ಇಳಿಕೆ ಕಂಡಿದೆ. ಇದು ನಮ್ಮ ಮಕ್ಕಳ ಸಾಧನೆಗೆ ಹಿಡಿದ ಕನ್ನಡಿಯಾಗಿದೆ ಎಂದು ಭವರ್ ಸಿಂಗ್ ಮೀನಾ ತಿಳಿಸಿದರು. ಕಳೆದ ವರ್ಷದ ಫಲಿತಾಂಶಕ್ಕೆ ಹೋಲಿಸಿದರೆ ಈ ವರ್ಷ ಶೈಕ್ಷಣಿಕ ಪ್ರಗತಿಯಲ್ಲಿ ಕಲಬುರಗಿ ಜಿಲ್ಲೆ ಗಮನಾರ್ಹ ಕಂಡಿದ್ದು, ರಾಜ್ಯ ಸರಾಸರಿಯ ಜೊತೆ ಹೋಲಿಸಿದರೆ ಕಲಬುರಗಿ ಜಿಲ್ಲೆಯ ಶಾಲಾ ಶಿಕ್ಷಣದ ಫಲಿತಾಂಶದಲ್ಲಿನ ವ್ಯತ್ಯಾಸವನ್ನು ಗಮನಾರ್ಹವಾಗಿ ತಗ್ಗಿಸಲಾಗಿದೆ. ಈ ಅಭಿವೃದ್ಧಿಯ ಹಿಂದೆ ಶಿಕ್ಷಕರ, ಅಧಿಕಾರಿಗಳ ಹಾಗೂ ವಿದ್ಯಾರ್ಥಿಗಳ ಶ್ರಮವಿದ್ದು, ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಉತ್ತಮ ಸಾಧನೆ ಮಾಡುವ ಗುರಿಯನ್ನು ಹೊಂದಲಾಗಿದೆ ಎಂದು ತಿಳಿಸಿದರು. ಶಾಲಾ ಶಿಕ್ಷಣ ಇಲಾಖೆಯ ವತಿಯಿಂದ ಸಾಧನೆ ಮಾಡಿದ ಸರಕಾರಿ ಶಾಲೆಯ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರು, ತಾಲೂಕುಗಳ ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನು ಹಾಗೂ ಶಿಕ್ಷಕರನ್ನು ಇದೇ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯ ಉಪನಿರ್ದೇಶಕರಾದ ಬಸವರಾಜ ಶೆಟ್ಟಿ, ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕಿ ಶಂಕರಮ್ಮ ಢವಳಗಿ ಹಾಗೂ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರು, ತಾಲೂಕುಗಳ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಶಿಕ್ಷಕರು ಉಪಸ್ಥಿತರಿದ್ದರು. ಕಲಬುರಗಿ ನಗರ ಅಭಿವೃದ್ಧಿ ಪ್ರಾಧಿಕಾರದ ಆವರಣದಲ್ಲಿ ಸ್ವಾಮಿ ವಿವೇಕಾನಂದರವರ ಮೂರ್ತಿಯನ್ನ ಸ್ಥಾಪಿಸುವಂತೆ ಜೈ ಕನ್ನಡಿಗರ ರಕ್ಷಣಾ ವೇದಿಕೆ ವತಿಯಿಂದ
ಕೂಡ ಆಯುಕ್ತರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಕಲಬುರಗಿ ನಗರ ಅಭಿವೃದ್ಧಿ ಪ್ರಾಧಿಕಾರದ ಆವರಣದಲ್ಲಿ ಸ್ವಾಮಿ ವಿವೇಕಾನಂದರವರ ಮೂರ್ತಿ ಸ್ಥಾಪನೆ ಮಾಡುವ ಕುರಿತು ಜೈ ಕನ್ನಡಿಗರ ರಕ್ಷಣಾ ವೇದಿಕೆ ರಾಜ್ಯ ಘಟಕ ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿ ನಗರ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಜೈ ಕನ್ನಡಿಗರ ರಕ್ಷಣಾ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಸಚಿನ್ ಫರತಾಬಾದ್, ಸುರೇಶ್ ಹನಗುಡಿ, ಅಕ್ಷಯ್, ಗುಡ್ಡು ಸಿಂಗ್, ಅಣವೀರ್ ಪಾಟೀಲ್, ಶಿವಕುಮಾರ್ ಯಾದವ್, ಪಿಂಟು ಜಮಾದಾರ್, ಹುಲಿಕಂಠ, ಮಲ್ಲು, ದರ್ಶನ್, ಶ್ರೀಮಂತ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಎಲ್ಲರಿಗೂ ನಮಸ್ಕಾರ. ಇವತ್ತು ಜೈ ಕನ್ನಡಿಗರ ರಕ್ಷಣಾ ವೇದಿಕೆ ವತಿಯಿಂದ ನಾವು ಇವತ್ತು ನಗರ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಒಂದು ಮನವಿ ಪತ್ರವನ್ನು ಕೊಳ್ಳಕ್ಕೆ ಬಂದಿದ್ದೇನೆ. ಆಯುಕ್ತರಿಗೆ ಮನವಿ ಪತ್ರ ಕೊಡೋ ಉದ್ದೇಶ ಏನಂತಂದ್ರೆ, ಕಲಬುರಗಿ ನಗರದಲ್ಲಿ ಏನು ಮೊದಲಿನ ಸರ್ಕಾರ ಅಂದ್ರೆ ಭಾರತೀಯ ಜನತಾ ಪಕ್ಷ 2011ರಲ್ಲಿ ಅವಾಗಿನ ಮುಖ್ಯಮಂತ್ರಿ ಇದ್ದಿರುವಂತ ಭಾರತೀಯ ಜನತಾ ಪಕ್ಷದ ಮುಖ್ಯಮಂತ್ರಿಗಳಾಗಿರುವಂತಹ ಜಗದೀಶ್ ಶೆಟ್ಟರ್ ಸರ್ ಅವರ ನೇತೃತ್ವದಲ್ಲಿ ಒಂದು ಕಲಬುರಗಿ ನಗರದಲ್ಲಿ ಹೊಸ ಜೋರ್ಗಿ ಕ್ರಾಸಿಗೆ ಒಂದು ಸ್ವಾಮಿ ವಿವೇಕಾನಂದ ಅವರು ಮೂರ್ತಿ ಸ್ಥಾಪನೆ ಮಾಡಬೇಕು ಅಂತಂದು ಕಾರ್ಯಕ್ರಮ ಮಾಡಿದ್ರು. ಆ ಕಾರ್ಯಕ್ರಮದಲ್ಲಿ ಎಲ್ಲ ಸುಮಾರು ನಗರ ಅಭಿವೃದ್ಧಿಯಿಂದ ರೊಕ್ಕವನ್ನು ಖರ್ಚು ಮಾಡಿ ಅಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಿದ್ರು. ಆದ್ರೆ ಅಲ್ಲಿ ಮೂರ್ತಿ ಸ್ಥಾಪನೆ ಮಾಡೋದಾಗಿಲ್ಲ. ನಾವು ಯಾಕೆ ಸ್ಥಾಪನೆ ಮಾಡಿಲ್ಲ ಅಂತ ಕೇಳಿದಾಗ ಅಲ್ಲಿ ಪಕ್ಕದಲ್ಲಿ ಒಂದು ನಾಲಿ ಇದೆ, ಅದು ನಾಲಿ ಮೇಲೆ ಮೂರ್ತಿ ಕೂಡಿಸಲಕ್ಕ ಸರಿ ಅನ್ಸಲ್ಲ, ನಾವು ಬೇರೆ ಕಡೆಗೆ ಸ್ಥಳಾಂತರ ಮಾಡಿ ಕೂಡಿಸ್ತೇವೆ ಅಂತ ಹೇಳಿದ್ರು. ಅದ್ರ ನಂತರ ಇನ್ನವರೆಗೂ 2011ರಿಂದ ಇನ್ನವರೆಗೂ 15 ವರ್ಷದಿಂದ ಇನ್ನ ತನಕ ಅದು ಸ್ವಾಮಿ ವಿವೇಕಾನಂದ ಮೂರ್ತಿ ಸ್ಥಾಪನೆ ಮಾಡೋದಾಗಿಲ್ಲ. ನಾವು ಸುಮಾರು ಸಲ ಕಲಬುರಗಿ ನಗರದಲ್ಲಿ ನಗರ ಅಭಿವೃದ್ಧಿಗೆ ಬಂದು ಮನವಿ ಪತ್ರ ಕೊಟ್ಟಿದೆ. ಮೊದಲಿನ ಅಧ್ಯಕ್ಷರಿಗೆ ಕೊಟ್ಟಿದೆ, ಅದೃತಿಗೆ ಅಧ್ಯಕ್ಷರಿಗೆ ಕೊಟ್ಟಿದೆ. ಮೊದಲಿನ ಅಧ್ಯಕ್ಷರಾಗಿರುವಂತಹ ಭಾರತೀಯ ಜನತಾ ಪಕ್ಷದ ಅವಿನಾಶ್ ಕುಲಕರ್ಣಿ ಸರ್ ಅವ್ರಿಗೆ ಕೊಟ್ಟಾಗ ಅವರೆಲ್ಲ ಮಂಜೂರು ಮಾಡಿದ್ರು. ಅದಕ್ಕೆ ಎಷ್ಟು ಅನುದಾನ ಬೇಕು, ಎಷ್ಟು ಅದಕ್ಕೆ ಬೇಸ್ಮೆಂಟ್ ಎಲ್ಲ ರೆಡಿ ಮಾಡಿದ್ರು. ಆದ್ರೆ ಅವರು ಅವಧಿ ಮುಗಿತ್ತು, ಅವ್ರು ಹೋದ್ರು. ಈಗಿನ ಅಧ್ಯಕ್ಷರಿಗೆ ನಾವು ಬಂದು ಭೇಟಿ ಆಗ್ಬೇಕಂತಿದ್ರೆ ಅವ್ರು ನಮಗೆ ಭೇಟಿ ಆಗಿಲ್ಲ. ಈಗ ನಾವು ಆಯುಕ್ತರಿಗೆ ಭೇಟಿಯಾಗಿ ಮನವಿ ಪತ್ರ ಕೊಟ್ಟಿದ್ದೇವೆ. 2011ರಿಂದ 2026ವರೆಗೂ ಇನ್ನವರೆಗೂ ನಗರ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಮೂರ್ತಿಯನ್ನು ಒಂದು ಕೋಣೆಯಲ್ಲಿ ಕಟ್ಟಿದ್ದಾರೆ. ಅದಕ್ಕೆ ಪ್ರತಿ ದಿನ ಅವಮಾನ ಮಾಡ್ತಾ ಇದ್ದಾರೆ ಮೂರ್ತಿಗೆ. ಆ ಸ್ವಾಮಿ ಯಾವುದು ಅಂದ್ರೆ ಸ್ವಾಮಿ ವಿವೇಕಾನಂದರು ಏನು ಅವರು ಯಾವುದೋ ರಾಜಕಾರಣಿಗೆ ಅಟ್ಟಚಿಲ್ಲದೆ ಯಾವುದೋ ರಾಜಕಾರಣಿಗೆ ಪರಿಚಯ ಅಂಟಿಕೊಂಡ್ರೆ ಅವರು ಇವತ್ತು ದೇಶದ ನಾನಾ ರಾಜ್ಯದಲ್ಲಿ ಮತ್ತು ನಾನಾ ವಿಶ್ವದಲ್ಲಿ ಹೋಗಿ ಅವರು ಹಿಂದೂ ಪ್ರಚಾರ ಮಾಡಿ ಈ ರೀತಿ ಹಿಂದೂ ಸಂಸ್ಕೃತಿ ಇದೆ ಅಂತ ಹೇಳ್ಕೊಟ್ರಂತ ಸ್ವಾಮಿ ವಿವೇಕಾನಂದರಿಗೆ ಅವ್ರು ಕೂಡಲೇ ಮೂರ್ತಿ ಸ್ಥಾಪನೆ ಏನು ನಮ್ಮ ಬೇಡಿಕೆ ಇದೆ. ಏನಂತಂದ್ರೆ ನಗರ ಅಭಿವೃದ್ಧಿ ಪ್ರಾಧಿಕಾರದ ಆವರಣದಲ್ಲಿ ಆ ಮೂರ್ತಿಯನ್ನು ಸ್ಥಾಪನೆ ಮಾಡ್ಬೇಕಂತ ಕಳೆ 5 ವರ್ಷ 6 ವರ್ಷದಿಂದ ನಾನು ಹೋರಾಟ ಮಾಡ್ತಾ ಇದ್ದೀನಿ. ಹೀಗೆ ಏನು ಯಾರ್ಯಾರ್ದು ಇವತ್ತು ಕಲಬುರಗಿ ನಗರದಲ್ಲಿ ಯಾವ ಪ್ರಧಾನಮಂತ್ರಿಗಳು ಅವ್ರದ್ದು ಇವ್ರದ್ದು ಮೂರ್ತಿ ಕೂಡಿಸ್ತೀನಿ ಅಂತ ಹೇಳ್ತಾರೆ. ಆದ್ರೆ ಅವ್ರೆಲ್ಲ ರಾಜಕಾರಣಿಗೆ ಇದ್ದವ್ರ ಮೂರ್ತಿ ಕೂಡ್ಸೋ ಬದಲಿ ನೀವು ಏನು ಇವತ್ತು ದೇಶಕ್ಕೆ ಸೇವೆ ಮಾಡಿ ದೇಶದ ಪ್ರಚಾರನು ಎಲ್ಲ ಪ್ರಪಂಚದಲ್ಲಿ ಮಾಡಿರುವಂತಹ ಸ್ವಾಮಿ ವಿವೇಕಾನಂದ ಮೂರ್ತಿಯನ್ನು ನೀವು ನಗರ ಅಭಿವೃದ್ಧಿಯ ಭಾರತೀಯದಲ್ಲಿ ನೀವು ಕೂಡಿಸ್ಬೇಕಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಒಂದ್ ವೇಳೆ 1 ತಿಂಗಳ ಒಳಗೆ ಅದು ಮೂರ್ತಿ ಸ್ಥಾಪನೆ ಆಗ್ಲಿಕ್ಕಂತಂದ್ರೆ ನಾನು ಇದೇ ನಗರ ಅಭಿವೃದ್ಧಿಯ ಗೇಟ್ ಬಂದ್ ಮಾಡಿ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡಬೇಕಾಗ್ತದೆ. ಅದಕ್ಕೆ ಇಲಾಖೆನೇ ಕಾರಣ ಆಗ್ತದೆ ಅಂತಂದು ನಾನು ಅವರಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀನಿ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ನೀರಿನ ಹೊಂಡದಲ್ಲಿ ಈಜಲು ಹೋಗಿದ್ದ 12 ವರ್ಷದ ಬಾಲಕ ಮೃತಪಟ್ಟಿರುವ ದಾರುಣ ಘಟನೆ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ವಾಡಿಪಟ್ಟಣದ ಹೊರವಲಯದಲ್ಲಿ ಇರುವ ಡಿಗ್ಗಿ ತಾಂಡಾದಲ್ಲಿ ನಡೆದಿದೆ.
ಹೊಂಡದಲ್ಲಿ ಈಜಾಡಲು ಹೋಗಿದ್ದ ಬಾಲಕನ ಸಾವು. ವಾಡಿ ಪಟ್ಟಣದ ಹೊರವಲಯದ ಡಿಗ್ಗಿ ತಾಂಡದಲ್ಲಿ ನಡೆದ ಘಟನೆ. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ವಾಡಿ ಪಟ್ಟಣದ ಹೊರವಲಯದಲ್ಲಿ ಇರುವ ಡಿಗ್ಗಿ ತಾಂಡದ ನಿವಾಸಿ 12 ವರ್ಷದ ರಿತೇಶ್ ಮೃತ ಬಾಲಕ. ರೈಲ್ವೆ ಕಾಮಗಾರಿಗಾಗಿ ಬೃಹತ್ ಹೊಂಡ ನಿರ್ಮಿಸಲಾಗಿತ್ತು. ಹೊಂಡದಲ್ಲಿ ನೀರು ಸಂಗ್ರಹವಾಗಿತ್ತು. ಸಂಗ್ರಹವಾದ ನೀರಿನಲ್ಲಿ ಸ್ನೇಹಿತರ ಜೊತೆ ಈಜಾಡಲು ತೆರಳಿದ್ದ ರಿತೇಶ್ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾನೆ. ಸ್ಥಳೀಯರು ಬಾಲಕನ ಮೃತದೇಹವನ್ನ ಹೊರತೆಗೆದಿದ್ದಾರೆ. ವಾಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. पानी का ये उंदा सर अरे उंदा सर उंदा ये बात छोड़ो बात तेरे बॉडी फीलिंग पानी का ये उंदा सर अरे उंदा सर उंदा ये बात छोड़ो बात तेरे बॉडी फीलिंग ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.